Hi Radio City. ಫಸ್ಟ್ ನನಗೆ ಇಲ್ಲಿ ಆಪರ್ಚುನಿಟಿ ಬಂದಾಗ ನಾನು 10th ಸ್ಟಾರ್ಟಿಂಗಲ್ಲಿದ್ದೆ. 10ಥಲ್ಲೇ ಮೇನ್ ಲೀಡ್ ಸಿಗ್ತಲ್ಲ ಅಂತ ಅನ್ನಿಸ್ತು. ಬಟ್ ಸ್ಟಿಲ್ ಒಂದು ಡೇರಿಂಗ್ ಕ್ಯಾರೆಕ್ಟರ್ ಆ್ಯಂಡ್ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಇದು. ಒಂದು ಎಲ್ಲಮ್ಮ ಮಾಡಬೇಕು ಅಂತಂದರೆ ಫುಲ್ ರೂಡ್ ಆ್ಯಂಡ್ ರಫ್ ಕ್ಯಾರೆಕ್ಟರ್. ಬಟ್ ಇವೊಂದು ಮಾಡಬೇಕು ಅಂದರೆ ಒಂದು ಡೇರಿಂಗ್ ಚಾಲೆಂಜ್ ಆಗಿರೋದ್ರಿಂದ ನಾನು ಓಕೆ ಐ ಆಮ್ ರೆಡಿ ಟು ಡೂ ಅಂತ ನಾನು ಒಪ್ಕೊಂಡೆ. ಆ್ಯಂಡ್ ಅಮ್ಮ ಹೇಗೆ ಇದ್ರು ಇದ್ರ ಒಂದು ಹೋಲ್ ಸ್ಟೋರಿ ಹೇಳಿದರು. ಸೊ ಸ್ಟೋರಿ ಹೇಳಿದಾಗ ಮಾಡಬೇಕು ಅಂತಲೂ ಅನ್ನಿಸ್ತು. ಆ್ಯಂಡ್ ಆಡಿಷನ್ ಎಲ್ಲ ಕೊಟ್ಟಾಗ ಏನು ಅಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಒಂದು ಹೊಸ ನ್ಯೂ ಕ್ಯಾರೆಕ್ಟರ್ ನನಗೆ ಸಿಕ್ತು ಅಂತ ಖುಷಿ ಆಯಿತು. ಆ್ಯಂಡ್ ಒಂದು ಮೇನ್ ಲೀಡಾಗಿ ಮಾಡ್ತಿದ್ದೀನಿ ಅಂತ ಖುಷಿ ಆಯಿತು. ಬಟ್ ಹೋಗ್ತಾ ಹೋಗ್ತಾ ಈ ಒಂದು ಕ್ಯಾರೆಕ್ಟರ್ ವರ್ಕ್ ಮಾಡ್ತಾ ಹೋದಾಗ ಗೊತ್ತಾಯಿತು ಇದು ಲೈಕ್ ನಾಟ್ ಬರೀ ಡೈಲಾಗ್ ಎಕ್ಸ್ಪ್ರೆಷನ್ ಅಲ್ಲ, ಇದರಲ್ಲಿ ಫಿಸಿಕಲ್ ಎಫೆಕ್ಟ್ ತುಂಬ ಇದೆ. ಆ್ಯಂಡ್ ಆ ಒಂದು ಫಿಸಿಕಲ್ ಎಫೆಕ್ಟ್ ನನ್ನ ಪ್ರೆಷರ್ ಏನು ಕೊಡ್ತಿದ್ದೀನಲ್ಲ ಅದರಿಂದ ನಾನು ನನ್ನ ಪರ್ಸ್ನಲ್ ಲೈಫಲ್ಲೂ ಕೆಲವೊಂದು ಹ್ಯಾಬಿಟ್ಸ್ ಕೆಲವೊಂದು ವರ್ಕ್ಸ್ ನನಗೆ ಗೊತ್ತಾಗ್ತಾ ಬಂತು. ಫಾರ್ ಎಕ್ಸಾಂಪಲ್ ಹಾರ್ಸ್ ರೈಡಿಂಗ್ ಆಗಿರ್ಬೋದು. ಆ್ಯಕ್ಚುಲಿ ನನ್ನ ಪಾತ್ರಕ್ಕೆ ಹಾರ್ಸ್ ರೈಡಿಂಗ್ ಇರಲಿಲ್ಲ. ಬಟ್ ಹಾರ್ಸ್ ರೈಡಿಂಗ್ ಬಂದಾಗ ನಾನು ಕಲ್ತಿದ್ದೀನಿ, ಬಿದ್ದಿದ್ದೀನಿ. ಒಂದು ಮಿಡಲ್ ಆಫ್ ದ ಟೈಮ್ ಯುದ್ಧ ಅಂತ ಬಂದಾಗ ನಂಗೆ ಹಾರ್ಸ್ ರೈಡಿಂಗ್ ಇತ್ತು. ಸೊ ಅವಾಗ ನನಗೆ ಬೆನಿಫಿಟ್ ಆಯಿತು. ಆ್ಯಂಡ್ ಇವನ್ ನಾನಿವಾಗ ಮುಂದೆ ಮಾಡ್ತಾ ಇರೋ ಮೂವಿಯಲ್ಲೂ ಸಹ ಒಂದು ಚಾಲೆಂಜ್ ಇದೆ ಹಾರ್ಸ್ ರೈಡಿಂಗ್ ಮಾಡಬೇಕು ಅಂತ. ಸೊ ಹಿಂಗೆ ಯೋಚನೆ ಮಾಡಿ ನೋಡಿದಾಗ ಈ ಒಂದು ಸೀರಿಯಲ್ ನಂಗೆ ತುಂಬ ಬೆನಿಫಿಟ್ ಇದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಂಗೆ ರೋಪ್ ಅದು ಹೇಗೆ ವರ್ಕ್ ಮಾಡಬೇಕು ಹೇಗೆ ಏನೂ ಗೊತ್ತಿರಲಿಲ್ಲ. ಈ ಒಂದು ಸೀರಿಯಲಿಂದ ಅದು ಗೊತ್ತಾಯಿತು. ಆ್ಯಂಡ್ ಫಸ್ಟ್ ಟೈಮ್ ನಾನು ರೋಪ್ ಮಾಡಬೇಕಾದ್ರೆ ಬಿದ್ದಿದ್ದೀನಿ. ಕಾಲಿಗೆ ಏಟು ಕೂಡ ಆಗಿದೆ. ಆ್ಯಂಡ್ ಕ್ಲಾತ್ ಸ್ವಲ್ಪ ಹರಿದು ಹೋಗಿದೆ. ಫಸ್ಟ್ ಡೇನೇ ಎಲ್ಲ ಆಗಿರೋದು. ಬಟ್ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಸಿಕ್ತು. ಆ್ಯಂಡ್ ಐ ರಿಯಲಿ ಥ್ಯಾಂಕ್ ದ ಪ್ರೊಡ್ಯೂಸರ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಅವರು ಇಲ್ಲ ಇವಳೇಬೇಕು ಅಂತ ಸೆಲೆಕ್ಟ್ ಮಾಡಿದ್ರು. ಸೊ ಆ್ಯಂಡ್ ಚಾನಲ್ ಕೂಡ ನಂಗೆ ಸಪೋರ್ಟ್ ಮಾಡ್ತು. ಡೈರೆಕ್ಟರ್ ಫಸ್ಟು ತ್ರಿಶೂಲ್ ಸರ್ ಇದ್ದರು. ಶ್ರೀದೇವಿ ಬಂದಿರೋದ್ರಿಂದ ಅವ್ರು ಅಲ್ಲಿಗೆ ಹೋದರು. ಆ್ಯಂಡ್ ನಮಗೆ ನಾಗಣ್ಣ ನಾವು ಅವಾಗಲೇ ಮಾತಾಡ್ಸಿದ್ವಿ ನಾಗಣ್ಣ. ಅದಾದ ನಂತರ ರವಿ ಸರ್ ಬಂದರು. ಅವರಾದ್ಮೇಲೆ ಮಲ್ಲಿಕಾರ್ಜುನ್ ಸರ್ ಬಂದರು. ಇವಾಗ ವಿಷ್ಣು ಸರ್. ಸೊ ಒಂಥರ ಹೊಸ ಡೈರೆಕ್ಟರ್ ಹತ್ರ ಹೊಸ ಅನುಭವ, ಹೊಸ ಎಕ್ಸ್ಪೀರಿಯನ್ಸ್. ಬಟ್ ಪ್ರತಿಯೊಬ್ಬರು ಡೈರೆಕ್ಟರ್ ಹತ್ರನೂ ನಾನು ಒಂದೊಂದು ಒಳ್ಳೆ ಪಾಠ ಕಲ್ತಿದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಈ ಇಡೀ ಸೆಟ್ಟಿಂದ ನಾನು ಒಂದು ಹೊಸ ಲೈಫ್ ಆ್ಯಂಡ್ ಹೊಸ ಲೆಸನ್ಸ್ ಕೂಡ ಕಲ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಈ ಒಂದು ಪಾತ್ರದಿಂದ ಹೊಸ ಫೇಸ್, ಹೊಸ ಎಕ್ಸ್ಪ್ರೆಷನ್ಸ್. ಫಸ್ಟ್ ಆಫ್ ಆಲ್ ಐ ಗೆಟ್ ಟು ನೋ ಅಬೌಟ್ ದ ಆ್ಯಕ್ಟಿಂಗ್. ನಂಗೆ ಅಷ್ಟು ಗೊತ್ತಿರಲಿಲ್ಲ ಆ್ಯಕ್ಟಿಂಗ್ ಏನು ಎತ್ತ ಅಂತ. ಬಟ್ ಈ ಒಂದು ಸೀರಿಯಲಿಂದ ಈ ಒಂದು ಪಾತ್ರದಿಂದ ಇನ್ನೂ ಹೆಚ್ಚಾಗಿ ಗೊತ್ತಾಯಿತು. ಆ್ಯಂಡ್ ನನ್ನ ಸುತ್ತಮುತ್ತ ಇನ್ನೂ ಬೇರೆ ಥರ ಹೇಗಿರುತ್ತೆ ಅಂತಲೂ ಗೊತ್ತಾಯಿತು. ಸೊ ಫಾರ್ ಹೋಲ್ ಟೀಮ್ ಈ ಟೀಮ್ ತುಂಬ ಸಪೋರ್ಟ್ ಮಾಡಿದೆ. ಸೊ ಐ ಥ್ಯಾಂಕ್ ಯು ಎವ್ರಿಥಿಂಗ್. ಆ್ಯಕ್ಚುಲಿ ನಾನು ಯಾವತ್ತೂ ಈ ಇಂಡಸ್ಟ್ರಿ ಕಡೆ ನೋಡಿರಲಿಲ್ಲ. ನಂದೇನೇ ಇದ್ದರೂ ಡ್ಯಾನ್ಸ್. ನಾನು ತುಂಬ ಚಿಕ್ಕ ವಯಸ್ಸಿಂದನೂ ಇಲ್ಲಿವರೆಗೂ ಡ್ಯಾನ್ಸ್. ಅದರಲ್ಲೂ ಯಕ್ಷಗಾನ ನಮ್ಮ ಅಪ್ಪನ ಫ್ಯಾಮಿಲಿ ಬರೀ ಯಕ್ಷಗಾನ. ಸೊ ಚಿಕ್ಕಪ್ಪ ಯಾವಾಗಲೂ ಯಕ್ಷಗಾನ ಮಾಡೋದು ನೋಡಿ ನನಗೂ ಇಂಟ್ರೆಸ್ಟ್ ಬರ್ತಾಯಿತ್ತು. ಸೊ ನಾನೊಂದು 4th 5thಲ್ಲೇ ಯಕ್ಷಗಾನ ಸೇರಿಕೊಂಡಿದ್ದೆ. ನಾನು ಯಕ್ಷಗಾನ ಮಾಡ್ಬೇಕಾದ್ರೆ ಒಂದು ಇಂಡಸ್ಟ್ರಿ ಅವ್ರು ನನ್ನ ನೋಡಿ ಲೈಕ್ ಒಂದು ನಂಬರ್ ತೊಗೊಂಡು ಕರೆದ್ರು, ಹೀಗೆ ಒಂದು ಮೂವಿ ಇದೆ ಅಂತ. ನಾನು ಓಕೆ ಅಂತ ನಾನು ಒಪ್ಕೊಂಡಿದ್ದೆ. ಅಲ್ಲಿವರೆಗೂ ಮೂವಿ ಅಂತಂದರೆ ಆನ್ ದ ಸ್ಪಾಟ್ ನಡೆಯೋದು. ಅವ್ರು ಸತ್ತೋದ್ರು, ಬದುಕಿದ್ರು ಅಷ್ಟೇ ಅಂದ್ಕೊಂಡಿದ್ದೆ. ಬಟ್ ನನ್ನ ಇಂಡಸ್ಟ್ರಿ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ಮೂವಿ ಬಗ್ಗೆನೂ ಗೊತ್ತಿರಲಿಲ್ಲ. ಐ ಲೈಕ್ ಟು ವಾಚ್ ಮೂವೀಸ್. ಆವಾಗ ಈ ಒಂದು ಫಸ್ಟ್ ಮೂವಿನೇ ರಿಯಾ ನಂದು. ಆ ಒಂದು ಆಡಿಷನ್ ಕೊಟ್ಟಾಗ ನಾನು ಸೆಲೆಕ್ಟ್ ಆದಾಗ ಇಲ್ಲಿ ಕೂರ್ಗಲ್ಲಿ ಶೂಟಿಂಗ್ ಇದ್ದಿದ್ದು. ಸೊ ಅಲ್ಲೆಲ್ಲ ಶೂಟಿಂಗ್ ನಡೆದ ಓಕೆ. ಸೊ ಇದು ಫುಲ್ 1 year 365 days ಪ್ರೆಷರ್ ಇರೋದ್ರಿಂದ ಒಂದು ಮೂವಿ ಆಗೋದು ಅಂತ ಆಮೇಲೆ ಗೊತ್ತಾಯಿತು. ಆವಾಗ ಏನೇನು ಮಾಡ್ತೀವಿ ಅದನ್ನೆಲ್ಲ ಎಡಿಟ್ ಮಾಡಿಬಿಟ್ಟು ಒಂದು ರಿಯಲ್ ಥರ ತೋರಿಸ್ತಾರೆ ಅಂತ ಆಮೇಲೆ ಗೊತ್ತಾಯಿತು. ಸೊ ಅದಾದಮೇಲೆ ನನಗೂ ಇಂಟ್ರೆಸ್ಟ್ ಬಂತು. ಓಕೆ ನಾನು ಒಂದು ನೆಕ್ಸ್ಟ್ ಬರೀ ಇದೊಂದೇ ಅಲ್ಲ, ನೆಕ್ಸ್ಟ್ ನಾನು ಮಾಡ್ತೀನಿ, ನನಗೊಂದು ಆಸೆ ಅನ್ನೋದಿತ್ತು ಮಾಡಬೇಕು ಅಂತ. ನಾನು ಅಮ್ಮನಿಗೆ ಹೇಳಿದೆ, ಅಮ್ಮನೂ ಸಪೋರ್ಟ್ ಮಾಡಿದ್ರು. ಆಡಿಷನ್ಸ್ ಕೊಟ್ಟೆ. ಸೊ ಫಸ್ಟ್ ಸೀರಿಯಲ್ ಬಂದೆ ಲಗ್ನ ಪತ್ರಿಕೆ.
ಅದರ ಒಂದು ಸಣ್ಣ ರೋಲು ಅವತ್ತು ಇಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಶೂಟ್ ಆಯಿತು. ಸೊ ಅದೊಂದು 2-3 ವೀಕ್ಸ್ ಆದಮೇಲೆ ಅದು ಟೆಲಿಕಾಸ್ಟ್ ಆಯಿತು. ಆವಾಗ ಓಕೆ ಬರೀ ಇದೊಂದೇ ಯಾಕೆ, ನೆಕ್ಸ್ಟ್ ಡ್ಯಾನ್ಸ್ ಜೊತೆಗೆ ಈ ಫೀಲ್ಡಲ್ಲೂ ಮುಂದೆ ನಡೀತೀನಿ ಅಂತ ಒಂದು ಮಾಡಬೇಕು ಅನ್ನೋ ಒಂದು ಆಸೆ ಬಂತು. ಆ್ಯಂಡ್ ದೆನ್ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಝೀ ಕನ್ನಡದಲ್ಲಿ ಸಿಕ್ತು. ಆ್ಯಂಡ್ ಫಸ್ಟ್ ಅದು ಸಿಗೋಕ್ಕಿಂತ ಮುಂಚೆ ನನಗೆ ಇಲ್ಲಿ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರದಲ್ಲಿ ಮಂಡ್ಯ ರಮೇಶ್ ಸರ್ ಮತ್ತು ಅಪರ್ಣ ಮ್ಯಾಮ್ ಮಗಳಾಗಿ ಉಮಾ ಅನ್ನೋ ಪಾತ್ರ ಸಿಕ್ತು. ಸೊ ಆ ಒಂದು ಪಾತ್ರದಲ್ಲಿ ಒಂಥರ ಬೈಯೋದಾಗಿರ್ಬೋದು, ಅವರೆಲ್ಲ ಬೈಸ್ಕೊಳ್ಳೋದಾಗಿರ್ಬೋದು, ಕೋಪ ಮಾಡ್ಕೊಳ್ಳೋದು, ಅಳೋದು, ನಗೋದು ಎಲ್ಲ ಕಲ್ತ್ಕೊಂಡೆ. ಆ್ಯಂಡ್ ಆ ಟೈಮಲ್ಲಿ ನವೀನ್ ಕೃಷ್ಣ ಸರ್ ಇದ್ದರು, ಅವ್ರ ಜೊತೆ ವರ್ಕ್ ಮಾಡಿದ್ದು ಇಟ್ ವಾಸ್ ರಿಯಲಿ ಅ ಗ್ರೇಟ್ ಪ್ರೌಡ್. ಅವ್ರು ತಮಾಷೆ ಮಾಡೋದು, ಅವರು ಬೈಯೋದು, ಅವ್ರು ಹೇಳ್ಕೊಡೋದು ತುಂಬ ಕಲ್ತಿದ್ದೀನಿ. ಪುಟ್ಟಕ್ಕನ ಮಕ್ಕಳಲ್ಲಿ ಮಾಡಿದೆ, ಭೂಮಿಗೆ ಬಂದ ಭಗವಂತದಲ್ಲಿ ಮಾಡಿದೆ, ಮೂವಿಯಲ್ಲಿ ಮಾಡಿದೆ, ಕಾಟೇರ, ಮ್ಯಾಕ್ಸ್. ಸೊ ಹಾಗೆ ನನಗೆ ಅದೇ ಟೈಮಲ್ಲಿ ಈ ಒಂದು ಸೀರಿಯಲ್ ಸಿಕ್ತು, ಉದೋದ ಶ್ರೀ ರೇಣುಕಾ ಯಲ್ಲಮ್ಮ. ಆ್ಯಕ್ಚುಲಿ ಐ ಆಮ್ ಅ ನಾನ್ ವೆಜಿಟೇರಿಯನ್, ಬಟ್ ಈ ಒಂದು ಸೀರಿಯಲ್, ಈ ಒಂದು ಪಾತ್ರ ಸಿಕ್ಕಿದಾಗಿಂದ May 17 ಪ್ರೊಮೋ ಶೂಟ್ ಆಯಿತು. May 16ಗೆ ನಾನು ನಾನ್ ವೆಜ್ ಬಿಟ್ಟಿದ್ದೀನಿ. ಸೊ May 17 ಇಲ್ಲಿವರೆಗೂ ಎಟ್ ಪ್ರೆಸೆಂಟ್ ಐ ಆಮ್ ವೆಜ್. ನಾನು ನಾನ್ ವೆಜ್ ತಿನ್ನೋದನ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀನಿ. ಆ್ಯಕ್ಚುಲಿ ಅಮ್ಮ ಹೇಳಿದ್ರು ಎಗ್ ಆದರೂ ತಿನ್ನು, ಅಟ್ಲೀಸ್ಟ್ ಒಂಚೂರು ಪ್ರೋಟೀನ್ ಸ್ಟ್ರಾಂಗ್ ಆದರೂ ಇರ್ತೇನೆ. ನೋ, ಐ ವರ್ಕೌಟ್, ಐ ಬಿ ಸ್ಟ್ರಾಂಗ್. ಇವನ್ ಅಥ್ಲೆಟಿಕ್ಸಲ್ಲಿದ್ದೀನಿ. ಸೊ ಅದರಲ್ಲೇ ಒಂಚೂರು ಫಿಸಿಕ್ ಸ್ವಲ್ಪ ಇದಾಗುತ್ತೆ, ವರ್ಕೌಟ್ ಮಾಡ್ತೀನಿ, ಅಲ್ಲಿ ತೊಂದರೆ ಇಲ್ಲ, ಬೇಡ ಎಗ್ನೂ ಹಂಗೆ ಸ್ಟಾಪ್ ಮಾಡಿದೆ. ಸೊ ಪ್ಯೂರ್ ವೆಜ್, ಏನಿದ್ರು ಪನ್ನೀರ್ ಮಶ್ರೂಮ್ ಅಷ್ಟರಲ್ಲೇ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ಳೋದು. ಅದೊಂದು ನಾನು ನಾನ್ ವೆಜ್ ಒಂದು ಬಿಟ್ಟೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಅದೇ ಈ ಪಾತ್ರ ಸಿಕ್ಕಿದಾಗ ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದು ಬರೀ ಫೇಸ್ ಎಕ್ಸ್ಪ್ರೆಷನ್, ನಾವು ಮಾತು ಡೈಲಾಗ್ ಅಷ್ಟೇ. ಬಟ್ ಇಲ್ಲಿಗೆ ಬಂದಾಗ ಈ ಒಂದು ಸೆಟ್ಟಲ್ಲಿ ವರ್ಕ್ ಮಾಡಿದಾಗ ಗೊತ್ತಾಯ್ತು, ನಾವು ಫೈಟ್ ಕಲಿಬೇಕು, ರೋಪಲ್ಲಿ ವರ್ಕ್ ಮಾಡಬೇಕು, ಹಾರ್ಸ್ ರೈಡಿಂಗ್ ಕಲಿಬೇಕು, ತುಂಬ ಇದೆ, ತುಂಬ ಕಲ್ತಿದ್ದೀನಿ. ಆ್ಯಂಡ್ ಎಲ್ಲ ಬ್ಲೂ ಮ್ಯಾಟ್ ನನಗೆ ನಿಜ ಗೊತ್ತಿರಲಿಲ್ಲ. ನಮಗೆ ಎಡ್ಯೂರ್ ಮಾಡ್ಬೇಕಾದ್ರೆ ಗ್ರೀನ್ ಮ್ಯಾಟ್ ಇದ್ದಿದ್ದರಿಂದ ಸೊ ಅದೇನು ಅಪರೂಪಕ್ಕೆ ಇರ್ತಿತ್ತು. ಬಟ್ ಇಲ್ಲಿ ಕಂಟಿನ್ಯೂಸ್ ಆಗಿದೆ. ಸೊ ಬ್ಲೂ ಮ್ಯಾಟ್ ಹೇಗಿರುತ್ತೆ ಏನು ಎತ್ತ ಅಂತ ಗೊತ್ತಾಯಿತು. ಆ್ಯಂಡ್ ಆ್ಯಕ್ಚುಲಿ ಈ ಒಂದು ಸೀರಿಯಲ್ ವರ್ಕ್ ಮಾಡ್ಬೇಕಾದ್ರೆ ನನ್ನ ಫಾಲ್ಟ್ಸ್, ನಾನೇನು ತಪ್ಪು ಮಾಡ್ತೀನಿ ಅನ್ನೋದನ್ನು ನಾಗಣ್ಣ ಹೇಳ್ತಾರೆ, ಹಿಂಗೆ ಮಾಡಿದೆ, ಹೀಗೆ ಮಾಡು, ಹಾಗೆ ಮಾಡು ಅಂತ ಹೇಳ್ಕೊಡ್ತಾರೆ. ಸೊ ಅದೊಂದು ಬೆನಿಫಿಟ್ ಸಿಕ್ತು. ಯಲ್ಲಮ್ಮ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗ ಇಟ್ಸ್ ಅ ರೂಟ್ ಕ್ಯಾರೆಕ್ಟರ್. ಆ್ಯಂಡ್ ನೀವು ಹೇಳ್ದಂಗೆ ಪವರ್ಫುಲ್ ಕ್ಯಾರೆಕ್ಟರ್, ತುಂಬ ಡೇರಿಂಗ್ ಆ್ಯಂಡ್ ತುಂಬ ಚಾಲೆಂಜ್ಫುಲ್ ಕ್ಯಾರೆಕ್ಟರ್ ಇದು. ಆ ಒಂದು ಪಾತ್ರ ಮಾಡಬೇಕು ಅಂದರೆ ನನಗೆ ಆ್ಯಕ್ಚುಲಿ ಐ ಆಮ್ ಲಕ್ಕಿ ಟು ಡೂ ದಿಸ್ ಕ್ಯಾರೆಕ್ಟರ್. ರೇಣುಕೆ ಅವ್ರ ಜೊತೆ ಆ್ಯಂಡ್ ಭೈರವ. ಸೊ ಫಸ್ಟ್ ಆಫ್ ಆಲ್ ವೀಣಾ ಮ್ಯಾಮ್, ಇವರು ತುಂಬ ಜನ ಸೀನಿಯರ್ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಬೇಕು ಅಂದರೆ ಆ್ಯಸ್ ಅ ಬಿಗಿನರ್ ಆಗಿ ಇದೊಂದು ಹೊಸ ಎಕ್ಸ್ಪೀರಿಯನ್ಸೆ. ಬಟ್ ಐ ಟುಕ್ ಇಟ್ ಲೈಕ್ ಹೇಗೆ ಯಲ್ಲಮ್ಮ ಎಲ್ಲದನ್ನು ಧೈರ್ಯದಿಂದ ಇದು ಮಾಡ್ತಾಳೆ, ನಾನು ಆ್ಯಸ್ ಅನ್ ಅನನ್ಯ ಆಗಿ ಅನನ್ಯ ಅನ್ನೋದನ್ನು ಬಿಟ್ಟು ಈ ಕಾಸ್ಟ್ಯೂಮ್ ಹಾಕ್ಕೊಂಡಾಗ ಯಲ್ಲಮ್ಮ ಅಂದ್ಕೊಂಡೆ ಇದು ಮಾಡ್ತೀನಿ. 3 to 4 months ಬ್ಯಾಕ್ ನಾನು ಸವದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ಟೆಂಪಲ್ಗೆ ಹೋಗಿದ್ದೆ. ಆವಾಗ ಅಲ್ಲಿ ಒಂದು ಪೋಸ್ಟರ್ ಹಾಕಿದಾಗ ಆ ಒಂದು ದೊಡ್ಡ ಟೆಂಪಲಲ್ಲಿ ನಮ್ಮದೊಂದು ಚಿಕ್ಕ ಪೋಸ್ಟರ್ ಇದೆ ಅಂದಾಗ ತುಂಬ ಹೆಮ್ಮೆ ಆಗ್ತಾಯಿತ್ತು. ಆ ಪೋಸ್ಟರ್ ಅಲ್ಲಿ ಇರೋರೆಲ್ಲ ಇದು ನೀವೇನಾ ಅಂತ ಕೇಳ್ಕೊಂಡು ಫೋಟೋ ಕೂಡ ತೆಗೆಸ್ಕೊಂಡ್ರು. ಆ್ಯಂಡ್ ಟು ಮೈ ಲಕ್ಕಿ ನಾನು ಆ ಟೆಂಪಲ್ ಒಳಗೆ ಹೋಗಿ, ಅಂದರೆ ದೇವ್ರ ದರ್ಶನ ಸಿಕ್ತು. ಇನ್ನೂ ಒಳಗೆ ಹೋಗಿ ಕುತ್ಕೊಂಡು ಅಲ್ಲಿ ಪ್ರಸಾದ ಎಲ್ಲ ಸಿಕ್ತು. ಇಟ್ಸ್ ಗುಡ್. ಐ ಥಿಂಕ್ ಅವ್ರ ಜೊತೆ ನಾನು ಯಡಿಯೂರಲ್ಲೂ ವರ್ಕ್ ಮಾಡಿದ್ದೀನಿ, ಬಟ್ ಅಷ್ಟು ಕ್ಲೋಸಾಗಿ ಇರಲಿಲ್ಲ. ಇಲ್ಲಿ ವರ್ಕ್ ಮಾಡಿದಾಗ ಅಲ್ಲಿ ಅಂತಂದರೆ ಅವ್ರು ಅಷ್ಟು ಮಾತಾಡ್ತಿರ್ಲಿಲ್ಲ. ಬಟ್ ಇಲ್ಲಿ ನೋ, ಹಿ ಈಸ್ ನಾಟ್ ಲೈಕ್ ದಟ್. ನಾನು ಅಂದ್ಕೊಂಡಿದ್ದಕ್ಕಿಂತ ಡಿಫ್ರೆಂಟ್ ಪರ್ಸನ್ ಅಂತ ಗೊತ್ತಾಯಿತು. ಆ್ಯಂಡ್ ನೋಡೋಕ್ಕೆ ಸ್ವಲ್ಪ ಹ್ಯಾಂಡ್ಸಮಾಗೇ ಇದ್ದಾರೆ. ಬಟ್ ವಾಟ್ ಎವರ್, ನಾನಂತೂ ಅಣ್ಣ ಅಂತಲೇ ಹೇಳೋದು. ನನಗೆ ನನಗೆ ಇನ್ನೊಂದೇನು ಅಂತಂದರೆ ಮಲ್ಲಿಕಾರ್ಜುನ್ ಸರ್ ನನಗೆ ತುಂಬ ಸತಿ ಹೇಳು ಅಂದರೆ ಅದಕ್ಕಿಂತ ಮುಂಚೆ ಲೈಕ್ ಲವರ್ಸ್, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಥರ ಇದ್ದಿದ್ದರಿಂದ ನೆಕ್ಸ್ಟ್ ಮದುವೆ ಆದಾಗಿಂದ ನಿನ್ನ ಅಣ್ಣ ಅನ್ನಂಗಿಲ್ಲ, ಅಣ್ಣ ಅಂದರೆ ನಿಮ್ಮಿಬ್ಬರು ಕೆಮಿಸ್ಟ್ರಿ ವರ್ಕ್ ಆಗೋಲ್ಲ, ಅಲ್ಲಿ ಅಣ್ಣ ಜೊತೆ ಹಿಂಗೆ ಮಾಡಬೇಕು, ಇವರು ತಂಗಿ ಜೊತೆ ಹಿಂಗೆ ಮಾಡಬೇಕು ಅನ್ನೋದು ಬರುತ್ತೆ. ಸೊ ಅಣ್ಣ ತಂಗಿ ಅನ್ನೋದು ಬಿಟ್ಟು ತೇಜು ಅನ್ನೋದು ಸಿಂಗ್ಯುಲರ್ ಮಾತಾಡಿ ಅಂತ ಹೇಳಿ ನನಗೆ ಮನಸ್ಸು ಒಪ್ಪಲಿಲ್ಲ. ಅಷ್ಟು ವರ್ಷದಿಂದ ಅಣ್ಣ ಅಂದ್ಕೊಂಡು ಇವಾಗ ಸಡನ್ನಾಗಿ ತೇಜು ಅವರೇ ಅಂದರೆ ಅದೊಂಥರ ಬೇರೆ ಥರ ಬರುತ್ತೆ ಅಂತ ನಾನು ಅಣ್ಣ ಅಂತಲೇ ಕರಿತಾ ಇರೋದು. ಬಟ್ ಆ ಒಂದು ಕ್ಯಾಮ್ರಾ ಮುಂದೆ ಅಂತ ಬಂದಾಗ ನಾನು ಅದನ್ನೆಲ್ಲ ಮರೆತುಬಿಟ್ಟು ನನ್ನ ಗಂಡ
ನಾನು ಅವ್ರ ಹೆಂಡತಿ ಅನ್ನೋ ಇದರಲ್ಲೇ ನಾವಿಬ್ಬರು ವರ್ಕ್ ಮಾಡ್ತೀವಿ. ಸೊ ಅದರಿಂದ ಸ್ಟಾರ್ಟಿಂಗಿಂದನೂ ಇಲ್ಲಿವರೆಗೂ ನಮ್ಮ ಚಾನಲಿಂದನೂ ಬಂದಿರೋದು ನಾವು ತುಂಬ ಚೆನ್ನಾಗಿ ಕಾಣ್ತಿದ್ದೀವಿ, ಚೆನ್ನಾಗಿ ಇದು ಮಾಡ್ತೀವಿ ಅನ್ನೋದು ಬಂದಿದೆ. ಅದನ್ನು ಅಲ್ಲಿಂದನೂ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಅವ್ರ ಜೊತೆ ವರ್ಕ್ ಮಾಡೋದಾಗ ನಂಗೆ ತುಂಬ ಖುಷಿ ಇದೆ. ಸ್ವಲ್ಪ ತರಲೆ ಮಾಡ್ತಾರೆ, ಸ್ವಲ್ಪ ಕೋಪ ಬರೆಸ್ತಾರೆ, ಬಟ್ ಸ್ಟಿಲ್ ನನ್ನ ಅಂತ ಬೇಜಾರಾದಾಗ ಸಮಾಧಾನನೂ ಮಾಡಿದ್ದಾರೆ. ನನ್ನ ಕೋಪದಲ್ಲಿದ್ದಾಗ ಕೂಲ್ ಡೌನ್ ಮಾಡಿದ್ದಾರೆ, ನಗು ಬರ್ಸಿದ್ದಾರೆ. ಆ್ಯಂಡ್ ಐ ಹ್ಯಾವ್ ಅ ಲಾಟ್ಸ್ ಆಫ್ ನಾವು ತುಂಬ ಅಂದರೆ ಕೆಲವೊಂದು ಸತಿ ನಮ್ಮಮ್ಮಂಗೆ ಗೊತ್ತಾಗಬಾರ್ದು, ನಮ್ಮಮ್ಮ ಬೈತಾರೆ ಅಂದಾಗ ನಾನಿದ್ದೀನಿ ಬಿಡು, ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಅವ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಐ ರಿಯಲಿ ಥ್ಯಾಂಕ್ ಹಿಮ್ ಫಾರ್ ಎವ್ರಿಥಿಂಗ್.